ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಧ್ಯಾಯ 12. ಆಕಾಶರಾಜನು ವರಪೂಜೆಯನ್ನು ನೆರವೇರಿಸಿದನು. ವೇದ ಮಂತ್ರಗಳಿಂದ ಬ್ರಾಹ್ಮಣರು ಆಶೀರ್ವಾದವನ್ನು ಮಾಡಿದರು. ಮಂಗಳವಾದ್ಯಗಳ ನಡುವೆ ನಾರಾಯಣಪುರದ ರಾಜಬೀದಿಗಳಲ್ಲಿ ಮೆರವಣಿಗೆ ಸಾಗಿತು. ಶ್ರೀನಿವಾಸನು ಲಕ್ಷ್ಮೀ ಸಹಿತನಾಗಿ ನವಮಿಯ ರಾತ್ರಿ ತನ್ನ ಬಿಡಾರದಲ್ಲಿ ತಂಗಿದನು. ಮಾರನೇ ದಿನ ಆಕಾಶರಾಜನು ವರನಾದ ಶ್ರೀನಿವಾಸನನ್ನು ಕರೆದುಕೊಂಡು ಹೋಗಲು ಕುಲಪುರೋಹಿತರಾದ ಬೃಹಸ್ಪತಿಗಳನ್ನು ಮುಂದೆ ಮಾಡಿಕೊಂಡು ಆ ಸಭೆಗೆ ಬಂದನು. 10,000 ಕಂಬಗಳಿಂದ ದೇದೀಪ್ಯಮಾನವಾಗಿ ಶ್ರೀನಿವಾಸನ ಬಿಡಾರ ಕಂಗೊಳಿಸುತ್ತಿತ್ತು. ಆ ಮಹಾಸಭೆಯಲ್ಲಿ ಬ್ರಹ್ಮಾದಿ ಸಕಲ ದೇವತೆಗಳು, ವಿಶ್ವಾಮಿತ್ರ, ಭಾರದ್ವಾಜ, ವಸಿಷ್ಠ, ಗೌತಮ, ಅತ್ರಿ, ಪುಲಸ್ಯ, ವಾಲ್ಮೀಕಿ, ಗೌತಮ ಮುಂತಾದ ಅನೇಕ ಮಹರ್ಷಿಗಳು, ವೈಖಾನಸರು, ದೂರ್ವಾಸರು, ಮಾರ್ಕಂಡೇಯರು, ಗಾಲವರು, ದದೀಚಿ, ಚವನ, ಸನಕ ಸನಂದರು ಮೊದಲಾದ ಭಗವಂತನ ಭಕ್ತರು ಜಟಾಜೂಟ ಕಿರೀಟವನ್ನು ಧರಿಸಿ ಕೃಷ್ಣಾಜಿನ ವಸ್ತ್ರಧಾರಿಗಳಾಗಿ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತಿದ್ದರು. ಅವರ ಮಧ್ಯಭಾಗದಲ್ಲಿ ಶ್ರೀನಿವಾಸನು ರತ್ನಗಂಬಳಿಯ ಮೇಲೆ ಕುಳಿತಿದ್ದನು. ಆತನ ಸಮೀಪದಲ್ಲೇ ಬ್ರಹ್ಮದೇವರು ಕರಜೋಡಿಸಿ ಕುಳಿತಿದ್ದರು. ಒಳಗೆ ಬಂದಂತಹ ಆಕಾಶರಾಜನನ್ನು ಕಂಡು ತಟ್ಟನೆಯ ಆಸನದಿಂದ ಎದ್ದು ಸ್ವಾಗತಿಸಿ ಆಲಂಗಿಸಿಕೊಂಡು, ವಯೋವೃದ್ಧರಾದ ನೀವು ನಮ್ಮನ್ನು ಕರೆಯುವ ಬದಲು ನಿಮ್ಮ ಮಗನನ್ನೇ ಕಳಿಸಿದರೆ ಸಾಕಾಗಿತ್ತು ಎಂದನು. ತಕ್ಷಣ ಆಕಾಶರಾಜನು ಪುರೋಹಿತರ ಅಪ್ಪಣೆಯನ್ನು ಕೇಳಿದಾಗ ಬೃಹಸ್ಪತಿಚಾರ್ಯರು ಅಮ್ಮ ಧರಣಿದೇವಿ, ವಸಿಷ್ಠರ ಪತ್ನಿಯಾದ ಅರುಂಧತಿಯನ್ನು ಮುಂದೆ ಇಟ್ಟುಕೊಂಡು ಶ್ರೀನಿವಾಸನಿಗೆ ಪೂಜೆಯನ್ನು ಮಾಡುವವಳಾಗು ಎನ್ನಲು, ಅದರಂತೆ ಧರಣಿದೇವಿಯು ಮಾಡಲು ಸಕಲರು ಭಗವಂತನಿಗೆ ಪೂಜೆ ಮಾಡುವ ಭಾಗ್ಯ ಸಿಕ್ಕ ಧರಣಿದೇವಿಯನ್ನು ಹೊಗಳಿದರು. ಅನಂತರ ಶ್ರೀನಿವಾಸನು ಆನೆಯ ಮೇಲೆ ಕುಳಿತಾಗ ಸಪತ್ನಿ ಸಮೇತರಾಗಿ ಬ್ರಹ್ಮಾದಿ ದೇವತೆಗಳು, ಸಕಲ ಋಷಿ ಮುನಿಗಳು, 49 ಮರುತ್ತುಗಳು, 8 ವಸುಗಳು, 11 ರುದ್ರರು, 12 ಆದಿತ್ಯರು ಇವರುಗಳಿಂದ ಕೂಡಿದವನಾಗಿ ಆಕಾಶರಾಜನು ನಿರ್ಮಿಸಿದ ಕಲ್ಯಾಣ ಮಂಟಪಕ್ಕೆ ಆಗಮಿಸಿದರು. ನಂತರ ಅಲ್ಲಿ ನಿರ್ಮಾಣ ಮಾಡಿಸಿದ್ದ ನವರತ್ನಮಯವಾದ ಸಿಂಹಾಸನದಲ್ಲಿ ಭಗವಂತನು ಆಸೀನನಾದನು. ಅವನ ಸುತ್ತಲೂ ಬ್ರಹ್ಮಾದಿ ದೇವತೆಗಳು ಆಸೀನರಾದರು. ಪತ್ನಿ ಸಮೇತರಾಗಿ ಆಕಾಶರಾಜ ಸಂಕಲ್ಪವನ್ನು ಮಾಡಿ ಸ್ವಾಮಿ ಪುಷ್ಕರಣಿ ಜಲವನ್ನು ಧಾರಾಕಾರವಾಗಿ ಭಗವಂತನ ಪಾದಗಳಿಗೆ ಹಾಕುತ್ತಾ ಇರಲು ಪುರೋಹಿತರು ಸಹಸ್ರಶೀರ್ಷ ಪುರುಷ ಎಂದು ಮಂತ್ರಪಠಣವನ್ನು ಮಾಡುತ್ತಾ ಇದ್ದರು. ಆ ಪಾದೋದಕವನ್ನು ಆಕಾಶರಾಜನು ತನ್ನ ಶಿರದಲ್ಲಿ ಧರಿಸಿದನು. ಅನಂತರ ತನ್ನ ಪತ್ನಿ, ಪುತ್ರ ಹಾಗೂ ಸಕಲ ಬಂಧುಗಳು ತನ್ನ ಅರಮನೆಯಲ್ಲಿ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಿ ಕೃತಾರ್ಥನಾದನು. ಅನಂತರ ಅನೇಕ ಉಡುಗೊರೆಗಳನ್ನು ಶ್ರೀನಿವಾಸನಿಗೆ ಅರ್ಪಿಸಿದನು. ಇದಾದ ಮೇಲೆ ಪದ್ಮಾವತಿ ದೇವಿಯು ಅಲಂಕೃತಳಾಗಿ ವೇದಿಕೆಯ ಮೇಲೆ ಬಂದಾಗ ಜೀರಿಗೆ ಬೆಲ್ಲವನ್ನು ಕೈಗೆ ಕೊಟ್ಟು ಅಕ್ಕಿಯ ರಾಶಿಯ ಮೇಲೆ ನಿಲ್ಲಿಸಿದರು. ಅನಂತರ ಪಶ್ಚಿಮಾಭಿಮುಖವಾಗಿ ಇದ್ದ ಶ್ರೀನಿವಾಸನು ಪೂರ್ವಾಭಿಮುಖವಾಗಿ ಪದ್ಮಾವತಿಯನ್ನು ಪಶ್ಚಿಮಾಭಿಮುಖವಾಗಿ ನಿಲ್ಲಿಸಿ ದರ್ಬೆಯಿಂದ ವಧುವಿನ ಹಣೆಯನ್ನು ಒರೆಸಿ ಆಚೆ ಬಿಸಾಡಿ ಅನಿಷ್ಟ ಪರಿಹಾರ ಕ್ರಿಯೆಯನ್ನು ಮಾಡಿದರು. ನಂತರ ಮಂಗಳವಾದ್ಯಗಳು ಮೊಳಗಿದವು. ಮಂಗಳಾಷ್ಟಕ ಮುಗಿದ ಮೇಲೆ ಅಂತರ್ಪಟವನ್ನು ವಸಿಷ್ಠರು ಸೆಳೆದರು. ಆಗ ಶ್ರೀನಿವಾಸ ಪದ್ಮಾವತಿಯರು ಪರಸ್ಪರವಾಗಿ ಜೀರಿಗೆ, ಬೆಲ್ಲ, ಅಕ್ಷತೆ, ಕಾಳುಗಳನ್ನು ಎರಚಿಕೊಂಡರು. ಅನಂತರ ಪುರೋಹಿತರು ಮುಹೂರ್ತವನ್ನು ನಿರೀಕ್ಷಣೆ ಮಾಡಿ ಮಂಗಳಾಷ್ಟಕವನ್ನು ಪಠಣೆ ಮಾಡಿ ಸುಮುಹೂರ್ತೆ ಸಾವಧಾನ, ಸುಲಗ್ನ ಸಾವಧಾನ ಎಂದು ಹೇಳುತ್ತಾ ಗಂಟೆಯನ್ನು ಬಾರಿಸಿದರು. ಬೃಹಸ್ಪತಿಯು ವಧುವಿನ ಪ್ರವರವನ್ನು ಹೇಳಿದ ಹಾಗೆ ಆಕಾಶರಾಜನು ಹೇಳುವನು. ಅತ್ರಿ ಗೋತ್ರದಲ್ಲಿ ಜನಿಸಿರುವ ಸುವೀರ ರಾಜನ ಮರಿಮಗಳಾದ, ಸುಧರ್ಮರಾಜನ ಮೊಮ್ಮಗಳಾದ, ಆಕಾಶರಾಜನ ಮಗಳಾದ, ಕಮಲದಂತೆ ಕಣ್ಣು ಉಳ್ಳವಳಾದ ಪದ್ಮಾವತಿ ಎಂಬ ಸಾಲಂಕೃತ ಅಲಂಕಾರಗೊಂಡ ಕನ್ಯೆಯನ್ನು ನಿನಗೆ ಕನ್ಯಾದಾನವಾಗಿ ನೀಡುತ್ತಾ ಇರುವೆನು, ಸ್ವೀಕರಿಸು ಎಂದು ಹೇಳಿದನು.
ಅನಂತರ ವಧೂವರರ ಮಧ್ಯದಲ್ಲಿ ರತ್ನಮಯ ಶಾಲನ್ನು ಅಡ್ಡ ಹಿಡಿದರು. ಗಂಡಿನ ಕಡೆಯ ಪುರೋಹಿತರಾದ ವಸಿಷ್ಠರು ವರನ ಪ್ರವರವನ್ನು ಉಚ್ಚಾರಣೆ ಮಾಡಿದರು. ಅದರಂತೆ ಶ್ರೀನಿವಾಸ ಹೇಳುವನು, ಯಯಾತಿ ಮಹಾರಾಜನ ಮರಿಮಗನಾದ ಶೂರಸೇನ ರಾಜನ ಮೊಮ್ಮಗನಾದ ವಸುದೇವನ ಪುತ್ರನೂ ಆದ ವಸಿಷ್ಠ ಗೋತ್ರದವನಾದ ಶ್ರೀನಿವಾಸ ಎಂಬ ನಾಮಧೇಯವುಳ್ಳ ನಾನು ನಿನ್ನ ಇಂದು ಕನ್ಯಾದಾನವಾಗಿ ಕೊಡಲ್ಪಡುತ್ತಿರುವ ಈ ಕನ್ಯೆಯನ್ನು ಸ್ವೀಕಾರ ಮಾಡುತ್ತಾ ಇದ್ದೇನೆ. ಅನಂತರ ಆಕಾಶರಾಜನು ಸುಗಂಧ, ವಸ್ತ್ರ, ಲೇಪನಾದಿಗಳಿಂದ ಶ್ರೀನಿವಾಸನನ್ನು ಪೂಜಿಸಿ ವಾಸುದೇವನ ಕರಕಮಲದಲ್ಲಿ ಕಂಕಣವನ್ನು ಕಟ್ಟಿದನು. ಬೃಹಸ್ಪತಿ ಆಚಾರ್ಯರು ಪದ್ಮಾವತಿಯ ಕರಾಂಬುಜದಲ್ಲಿ ಕಂಕಣ ಬಂಧನವನ್ನು ಮಾಡಿದರು. ಆ ನಂತರದಲ್ಲಿ ದೇವನಾದ ಶ್ರೀನಿವಾಸನಿಂದ ಪೂಜೆ ಮಾಡಲ್ಪಟ್ಟ ಮಾಂಗಲ್ಯ ಸೂತ್ರಕ್ಕೆ ರಾಜನು ತಮ್ಮ ಮನೆಯದಾದ ಕರಿಮಣಿಗಳನ್ನು ಸೇರಿಸಿ ಅದನ್ನು ಪೂಜಿಸಿದನು. ಅರುಂಧತಿ, ವಸಿಷ್ಠ ಮೊದಲಾದವರು ಆ ಮಾಂಗಲ್ಯವನ್ನು ಮುಟ್ಟಿ ಪವಿತ್ರವಾದ ಆ ಮಂಗಳಸೂತ್ರವನ್ನು ಶ್ರೀನಿವಾಸನು ಜಗತ್ತಿನ ಜೀವನಕ್ಕೆ ಕಾರಣವಾಗಿರುವ ಈ ಮಂಗಳಸೂತ್ರವನ್ನು ಎಲೆ ಪದ್ಮಾವತಿಯೇ ನಿನ್ನ ಕೊರಳಲ್ಲಿ ಕಟ್ಟುತ್ತೇನೆ, ನೀನು ನನ್ನ ಸಹಧರ್ಮಿಣಿಯಾಗಿ ನನ್ನ ಜೊತೆಯಲ್ಲಿ ಚಿರಕಾಲು ಬಾಳು ಎಂಬ ಈ ಮಂತ್ರವನ್ನು ಹೇಳಿ ಶ್ರೀನಿವಾಸನು ಪದ್ಮಾವತಿಯ ಕೊರಳಲ್ಲಿ ಮಂಗಳಸೂತ್ರವನ್ನು ಕಟ್ಟಿದನು. ಆಗ ವಸಿಷ್ಠರು ಶೂರಸೇನನ ಪೌತ್ರ ವಸುದೇವನ ಪುತ್ರ ವಸಿಷ್ಠ ಗೋತ್ರಜನಾದ ವೆಂಕಟೇಶನಿಗೆ ಪದ್ಮಾವತಿಯನ್ನು ಪತ್ನಿಯಾಗಿ ನಾವೆಲ್ಲ ಸ್ವೀಕರಿಸಿದ್ದೇವೆ ಎಂದು ಘೋಷಿಸಿದರು. ಮಧುಪರ್ಕ, ಕಂಕಣಬಂಧ, ಲಾಜಾಹೋಮ, ನಾಗಬಲಿಗಳು ನಡೆದವು. ಹೀಗೆ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವು 4 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು. ಆ ಬಳಿಕ ವಿವಾಹಕ್ಕೆ ಸಂಬಂಧಿಸಿದ ಉಳಿದ ಸಕಲ ಎಲ್ಲ ಕಾರ್ಯಕಲಾಪಗಳನ್ನು ಪುರೋಹಿತರು ಪೂರ್ಣಗೊಳಿಸಿದರು. ಬೀಗರ ಔತಣದಲ್ಲಿ ದೇವತೆಗಳ ವಿಚಿತ್ರ ವೇಷವನ್ನು ಗೇಲಿ ಮಾಡಿದರು. ಪದ್ಮಾವತಿಯು ದಿವ್ಯ ಸುಗಂಧಿತ ಮಾಲೆಯನ್ನು ಶ್ರೀನಿವಾಸನಿಗೆ ಹಾಕಿದರು. ಸ್ವಾಮಿಯೂ ಇದೇ ರೀತಿ ಮಾಡಿದರು. ಇಬ್ಬರು ಅಗ್ನಿ ಪ್ರದಕ್ಷಿಣೆಯನ್ನು ಮಾಡಿದರು. ಆಕಾಶರಾಜನು ತಾನು ಸಾಕಿದ ಮಗಳನ್ನು ದಾನ ಮಾಡುವಾಗ ಕಂಬನಿಗೆರೆದನು. ಧರಣಿ ದೇವಿಯು ಮಗಳನ್ನು ಅಪ್ಪಿ ರೋಧಿಸಿದಳು. ದಂಪತಿಗಳು ಶ್ರೀನಿವಾಸ ಪದ್ಮಾವತಿಯರನ್ನು ಲೋಕರೀತಿಯಂತೆ ಆಶೀರ್ವದಿಸಿದರು. 1 ತಿಂಗಳು ಇಲ್ಲಿಯೇ ವಾಸ್ತವ್ಯ ಮಾಡು ಎಂದು ರಾಜನ ಕೋರಿಕೆಗೆ ವೆಂಕಟೇಶ್ವರನು ಒಪ್ಪದೆ ಗರುಡ ವಾಹನನಾಗಿ ಹೊರಡಲು ಸಿದ್ಧನಾದನು. ಆಕಾಶರಾಜನು ಶ್ರೀನಿವಾಸನಿಗೆ ದಿವ್ಯ ರತ್ನಖಚಿತವಾದ ವಜ್ರ ಕಿರೀಟ, ವಸ್ತ್ರಾಭರಣ, ಆನೆ, ಕುದುರೆ, ಅಕ್ಕಿ, ಬೆಲ್ಲ, ತುಪ್ಪದ ಮೂಟೆಗಳನ್ನು ಉಡುಗೊರೆಗಳಾಗಿ ನೀಡಿದನು. ಶ್ರೀನಿವಾಸನು ಪದ್ಮಾವತಿಯೊಡನೆ ಸುವರ್ಣಮುಖಿ ತೀರದಲ್ಲಿ 6 ತಿಂಗಳು ತಂಗಿದನು. ದೇವತೆಗಳಿಗೆ ಯೋಗ್ಯವಾಗುವ ಉಡುಗೊರೆಗಳನ್ನು ನೀಡಿ ಬೀಳ್ಕೊಟ್ಟನು. ಲಕ್ಷ್ಮೀದೇವಿಯು ಕೊಲ್ಲಾಪುರಕ್ಕೆ ಹಿಂದಿರುಗಿದಳು. ಸ್ವಾಮಿಯು ಅಗಸ್ತ್ಯಾಶ್ರಮದಲ್ಲಿ ಪದ್ಮಾವತಿಯೊಡನೆ ವಿಹರಿಸುತ್ತಾ ಕಾಲ ಕಳೆದನು. ಹೀಗೆ ಶ್ರೀನಿವಾಸನ ದಿವ್ಯ ಕಲ್ಯಾಣ ಮಹೋತ್ಸವದ ಪ್ರಸಂಗವನ್ನು ಜನಕರಾಜನಿಗೆ ತಿಳಿಸಿದ ಶತಾನಂದರು, ಯಾರು ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸುವರೋ ಅವರಿಗೆ ಸಕಲಾಭೀಷ್ಟ ಸಿದ್ಧಿಯಾಗುತ್ತದೆ. ಈ ದಿವ್ಯ ಕಥೆಯನ್ನು ಪಾರಾಯಣ ಮಾಡಿದವರಿಗೂ ಇಷ್ಟಾರ್ಥ ಸಿದ್ಧಿಯಾಗಿ ಸುಖ ಸೌಭಾಗ್ಯ ದೊರೆಯುತ್ತದೆ ಎಂದು ತಿಳಿಸಿದರು. ಇಲ್ಲಿಗೆ ಭವಿಷ್ಯೋತ್ತರ ಪುರಾಣದ ವೆಂಕಟಾಚಲ ಮಹಾತ್ಮೆಯ ಶ್ರೀನಿವಾಸ ಕಲ್ಯಾಣದ 12ನೇ ಅಧ್ಯಾಯವು ಸಂಪೂರ್ಣವಾಗುತ್ತದೆ. ಶ್ರೀನಿವಾಸನ ಋಣಪತ್ರದ ಪೂರ್ಣಪಾಠ. ಸಾಲವನ್ನು ಸ್ವೀಕರಿಸುವವನು ಶ್ರೀನಿವಾಸ, ಕೊಡುತ್ತಿರುವವನು ಧನಸ್ವಾಮಿ ಕುಬೇರ. ಕಲಿಯುಗದಲ್ಲಿ ತನ್ನ ಸ್ವಂತ ವಿವಾಹ ಕಾರ್ಯ ನಿಮಿತ್ತಕ್ಕಾಗಿ ಸಾಲವನ್ನು ಸ್ವೀಕರಿಸಲಾಗಿದೆ. ವಿಳಂಬಿ ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನದಂದು ಬರೆದುಕೊಟ್ಟದ್ದು ಏನೆಂದರೆ, ತ್ರೇತಾಯುಗದ ರಾಮಾವತಾರದ ಕಾಲದಲ್ಲಿ ಭೂಮಿಯಲ್ಲಿ ಇಟ್ಟಿದ್ದ ದ್ರವ್ಯರಾಶಿಯ ಮಧ್ಯದಲ್ಲಿ 14 ಲಕ್ಷ ರಾಮನ ಮುದ್ರೆಯೂ ಇರುವ ಸುವರ್ಣ ರಾಮಟಂಕಿ ವರಹಗಳನ್ನು ಸಾಲ ನೀಡಲಾಗಿದೆ. ಬಡ್ಡಿಯ ಉದ್ದೇಶದಿಂದ ನೀಡಲಾಗಿದೆ. ಬಡ್ಡಿಯ ಸಹಿತ ಮೂಲಧನವನ್ನು ನೀಡಲು ಅಂಗೀಕರಿಸಿ ಶ್ರೀನಿವಾಸನು ಆ ಹಣವನ್ನು ಪಡೆದಿರುತ್ತಾನೆ. ವಿವಾಹ ವರ್ಷದಿಂದ ಹಿಡಿದು 1000 ವರ್ಷಗಳ ಒಳಗಾಗಿ 14 ಲಕ್ಷ ರಾಮಟಂಕಿ ವರಹಗಳ ಸಾಲವನ್ನು ಹಿಂತಿರುಗಿಸಬೇಕು. ಮೊದಲ ಸಾಕ್ಷಿ ಚತುರ್ಮುಖ ಬ್ರಹ್ಮದೇವರು, 2ನೆಯ ಸಾಕ್ಷಿ ರುದ್ರದೇವರು, 3ನೆಯ ಸಾಕ್ಷಿ ಸ್ವಾಮಿ ಪುಷ್ಕರಣಿ ದಡದಲ್ಲಿ ಬೆಳೆದಿರುವ ಅಶ್ವತ್ಥ ವೃಕ್ಷ. ಹೀಗೆ ಸಾಲಪತ್ರವನ್ನು ಬ್ರಹ್ಮದೇವನಿಂದ ಬರೆಸಿದ ಶ್ರೀನಿವಾಸನು ಬ್ರಹ್ಮದೇವನೇ ಮೊದಲನೇ ಸಾಕ್ಷಿ. ಏಕೆಂದರೆ ಸಾಲ ತೆಗೆದುಕೊಳ್ಳುತ್ತಾ ಇರುವಾಗ ದೊಡ್ಡ ಮಗ ಅವನೇ ಆಗಿರುವುದರಿಂದ ಅವನೇ ಮೊದಲ ಸಾಕ್ಷಿ. 2ನೇ ಸಾಕ್ಷಿ ರುದ್ರದೇವ, ಇವನು ಸಾಲ ತೆಗೆದುಕೊಂಡ ಶ್ರೀನಿವಾಸನ ಮೊಮ್ಮಗನಾಗಿರುವುದರಿಂದ ಇವನು 2ನೇ ಸಾಕ್ಷಿ.
ಅಂದರೆ ತಂದೆ ಮಾಡಿದ ಸಾಲವನ್ನು ತಂದೆ ತೀರಿಸದೇ ಹೋದರೆ ಮಗ ಮೊಮ್ಮಗ ಅದರ ಹೊಣೆಯನ್ನು ಹೊತ್ತಿರುತ್ತಾರೆ. ಆದ್ದರಿಂದ ಕುಬೇರನಿಗೆ ಚಿಂತೆ ಇಲ್ಲ. ಮತ್ತು ಮೂರನೆಯ ಸಾಕ್ಷಿ ಅಶ್ವತ್ಥ ವೃಕ್ಷ. ಇದರಲ್ಲಿ ಸಾಕ್ಷಾತ್ ಭಗವಂತನೇ ಸನ್ನಿಹಿತನಾಗಿರುವನು. ಮತ್ತು ಅಶ್ವತ್ಥ ವೃಕ್ಷದಲ್ಲಿ ತ್ರಿಮೂರ್ತಿಗಳು ಇರುವುದರಿಂದ ಮೂಲದಲ್ಲಿ ಬ್ರಹ್ಮದೇವನು, ಮಧ್ಯದಲ್ಲಿ ವಿಷ್ಣುವು ಮತ್ತು ಅಗ್ರದಲ್ಲಿ ಶಿವನು ಇರುವುದರಿಂದ ಅದು ಮೂರನೆಯ ಸಾಕ್ಷಿ. ಮೇಲಾಗಿ ಲೋಕ ವ್ಯವಹಾರದಿಂದ ಸಾಕ್ಷಿಗಳು ಒಂದೇ ಕಡೆ ವಾಸವಾಗಿರಬೇಕು ಎನ್ನುವ ನಿಯಮವೂ ಇದೆ. ಹಾಗಾಗಿ ಮೂರನೆಯ ಸಾಕ್ಷಿ ಅಶ್ವತ್ಥ ವೃಕ್ಷ. ವೈಶಾಖ ಮಾಸ ಶುದ್ಧ ದಶಮಿ ಆಕಾಶರಾಜ ತನ್ನ ಸುಪುತ್ರಿ ಶ್ರೀ ಪದ್ಮಾವತಿ ದೇವಿಯನ್ನು ಜಗದಾನಂದಕಾರಕನಾದ ಶ್ರೀಹರಿಗೆ ಕನ್ಯಾದಾನ ಮಾಡಿದ ದಿನ. ಅಂದು ಜಗದೊಡೆಯ ಶ್ರೀ ಶ್ರೀನಿವಾಸ ದೇವರು ಪದ್ಮಾವತಿಯನ್ನು ವರಿಸಿದ ಪರಮ ಪವಿತ್ರವಾದ ದಿನ. ಜಗನ್ನಾಟಕ ಸೂತ್ರಧಾರಿಯಾದ ಸಕಲ ದೇವತೆಗಳಿಂದ ಸೇವಿದನಾದ ಭೂವೈಕುಂಠಪತಿ ಜಗನ್ಮಾತೆಯನ್ನು ಪರಿಣಯ ಮಾಡಿಕೊಂಡು ತನ್ನ ಹೃತ್ಕಮಲದಲ್ಲಿ ಧಾರಣೆ ಮಾಡಿದ ಸುದಿನ. ತನ್ನ ಕಲ್ಯಾಣದ ಮೂಲಕ ಭಕ್ತರನ್ನು ಸಲಹಲೆಂದೇ ಭೂಲೋಕದಲ್ಲಿ ಜಗನ್ಮಾತೆಯನ್ನು ಪರಿಣಯ ಮಾಡಿಕೊಂಡ ದಿನ. ಶ್ರೀಯ ಪತಿಯು ಸದಾ ಎಲ್ಲರಿಗೂ ಕರುಣೆಯನ್ನು ತೋರಲಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.